ಯಾರೆಲ್ಲ ಒಂದು ಪ್ರೀಮಿಯಂ ಗಾಡಿ ಲೋ ಬಜೆಟ್ ಅಲ್ಲಿ ಹುಡುಕ್ತಾ ಇದೀರಾ ಅಂತವ್ರಿಗೆ ಅಂತ ಹೇಳ್ಬಿಟ್ಟು 2014 ಮಾಡಲ್ RD Q3 ತಗೊಬಂದಿದ್ದೀನಿ. ಫ್ಯಾಮಿಲಿನಲ್ಲಿ ಹ್ಮ್. ಜನಗಳು ಜಾಸ್ತಿ ಇರ್ತಾರೆ, ಒಂದ್ ಗಾಡಿ ಆಸೆ ಪಡ್ತಾರೆ ಅಂತವ್ರಿಗೆ ಏನಂತ ಹೇಳ್ಬಿಟ್ಟು ಮಹೇಂದ್ರ ಸ್ಕಾರ್ಪಿಯೋ, ಅದು ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ತಗೊಬಂದಿದ್ದೀನಿ. ಇನೋವಾ ಕೂಡ ಇದೆ, ಹೇಳಿ ಸರ್ ಡೀಲ್ಸ್. ಸರ್ ಬಹಳ ಜನ ಕೇಳ್ತಾ ಇದ್ರು ಓಲ್ಡ್ ಮಾಡೆಲ್ ಅಲ್ಲಿ ಇನೋವಾ ಲೋ ಬಜೆಟ್ ಅಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಅಂತವ್ರಿಗೆ ಏನಂತ ಹೇಳ್ಬಿಟ್ಟು ಒಂದು ಒಳ್ಳೆ ಗಾಡಿ ತಗೊಬಂದಿದ್ದೀನಿ. ಅದನ್ನು ವೈಟ್ ಸಿಗೋದ್ ಬಹಳ ರೇರ್. ಸ್ಕೋಡಾ ಫ್ಯಾಬಿಯಾ ಬಹಳ ಜನ ಕೇಳ್ತಾ ಇದ್ರು ಲೋ ಬಜೆಟ್ ಅಲ್ಲಿ ಒಂದು ಮಾಡೆಲ್ ಗಾಡಿ ಬೇಕು, ಅದ್ರಲ್ಲೂ ಕಮ್ಮಿ ಬಜೆಟ್ ಅಲ್ಲಿ ಅಂತ ಹೇಳ್ಬಿಟ್ಟು 2012 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಆಗಿರ್ತದೆ. ಈ ಗಾಡಿ ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. 2010 ಮಾಡೆಲ್ I20 ಆಸ್ಟ್ರಾ ಗಾಡಿ. ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಬಜೆಟ್ ಅಲ್ಲಿ ಬಹಳ ಜನ ಗಾಡಿಗಳು ಕೇಳ್ತಾ ಇದ್ರು ಅಂತವ್ರು ಏನಂತ ಹೇಳ್ಬಿಟ್ಟು ಮಾರುತಿ ವ್ಯಾಗನರ್ ತಗೊಬಂದಿದ್ದೀನಿ. 2010 ಮಾಡೆಲ್ ಸಿಂಗಲ್ ಓನರ್, ಗುಜರಾತ್ ಪಾಸಿಂಗ್ ಆಗಿರ್ತದೆ, ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. ಸರ್ ಇದು ಬಂದ್ಬಿಟ್ಟು 2012 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಸರ್. ಇದು ಪೆಟ್ರೋಲ್ ವೇರಿಯಂಟ್ ಗಾಡಿ ನೋಡ್ಬೋದು ನೀವು, ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. 2014 ಮಾಡೆಲ್ ಸೆಕೆಂಡ್ ಓನರ್ ಆಗಿರ್ತದೆ, ಟೈಟಾನಿಯಂ ವೇರಿಯಂಟ್ ಇದು. ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಬರ್ತದೆ. ಅವಾಗ್ಲೇ ಒಂದು ಈಕೋ ಸ್ಪೋರ್ಟ್ ತೋರಿಸಿದೆ ಬ್ಲಾಕ್ ಕಲರ್, ಬಟ್ ಬ್ಲಾಕ್ ಬೇಡ ಬೇರೆ ಕಲರ್ ಬೇಕು ಅಂತ ಅವ್ರಿಗೆ ಕೇಳೋರಿಗೆ ಮಶ್ರೂಮ್ ಕಲರ್ ಇದೆ. ಗಾಡಿ ನೋಡ್ಬೋದು ನೀವು, ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. 2014 ಮಾಡೆಲ್ ಸೆಕೆಂಡ್ ಓನರ್ ಆಗಿರ್ತದೆ, ಟಾಪ್ ಎಂಡ್ ವೇರಿಯಂಟ್ ಇದು. 6 ಇಯರ್ ಬ್ಯಾಗ್ಸ್ ಬರ್ತದೆ. ಇದು ಬಂದ್ಬಿಟ್ಟು 2015 ಮಾಡೆಲ್ ಸಿಂಗಲ್ ಓನರ್ ಹೊಂಡೈ ಕ್ರೇಟಾ SX ಗಾಡಿ ನೋಡ್ಬೋದು ನೀವು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಸಿಂಗಲ್ ಓನರ್ I10 ಬೇಕು, ಅದ್ರಲ್ಲೂ ಆಟೋಮೆಟಿಕ್ ಬೇಕು ಸಿಟಿ ಲಿಮಿಟ್ ಅಲ್ಲಿ ಓಡಾಡಕ್ಕೆ ಅಂತ ಹೇಳ್ಬಿಟ್ಟು ಅಂತವ್ರಿಗೆ ಏನಂತ ಹೇಳ್ಬಿಟ್ಟು ಒಂದು ಹೊಂಡಾ I10 ತಗೊಬಂದಿದ್ದೀನಿ. 2012 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಥ್ರೂಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ, ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಗಾಡಿ ತಗೊಂಡೋಗ್ಲಿಕ್ಕೆ. MG ಹೆಕ್ಟರ್ ಶಾರ್ಪ್ ಅಂತ ಹೇಳಿದ್ರೆ ಫುಲ್ಲಿ ಟಾಪ್ ಎಂಡ್ ಸರ್. ವೇರಿಯಂಟ್ ಕೇಳೋದಾದ್ರೆ, ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್, ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಬರ್ತದೆ. ಡೀಸೆಲ್ ವೇರಿಯಂಟ್ ಆಗಿರ್ತದೆ. ಅವರಿಗೆ W10 ಇದೆ, ಅದು ಸಿಂಗಲ್ ಓನರ್ ವೆಹಿಕಲ್, ಅಪ್ ಟು ಡೇಟ್ ಶೋರೂಮ್ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್, 65,000 ಕಿಲೋಮೀಟರ್ ಮಾತ್ರ ಓಡಿದೆ. ಗಾಡಿ ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಪುಷ್ ಬಟನ್ ಸ್ಟಾರ್ಟ್, ಸನ್ರೂಫ್ ಕೂಡ ಗಾಡಿನಲ್ಲಿ ಬರ್ತದೆ. ಹಾಗೆ ಯಾರೆಲ್ಲ ಡಸ್ಟರ್ ಹುಡುಕ್ತಾ ಇದ್ರೆ ಅಂತವ್ರಿಗೆ ಅಂತ ಹೇಳ್ಬಿಟ್ಟು 2016 ಮಾಡೆಲ್ ಸಿಂಗಲ್ ಓನರ್ ಗಾಡಿ ತಗೊಬಂದಿನಿ, ಅದನ್ನು 85 PS. ಎಲ್ಲ XUV 500 ಹುಡುಕ್ತಾ ಇದ್ರೆ ಅವ್ರಿಗೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಈ ಸತಿ 2 ಆಪ್ಷನ್ ಇದೆ XUV 500 ಅಲ್ಲಿ. ಇದು ಬಂದ್ಬಿಟ್ಟು W8 2014 ಮಾಡೆಲ್ ಆಗಿರ್ತದೆ, ಸೆಕೆಂಡ್ ಓನರ್. ಬಂದ್ಬಿಟ್ಟು 2012 ಮಾಡೆಲ್ ಸ್ಕಾರ್ಪಿಯೋ ಸಿಂಗಲ್ ಓನರ್ ಗಾಡಿ ಸರ್. ಇದು ಗಾಡಿ ನೋಡ್ಬೋದು ನೀವು, ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಕೂಡ ಹಾಕಿದ್ದಾರೆ, ಹೊಸ ಟೈರ್ಸ್ ಕೂಡ ಇದೆ ಗಾಡಿನಲ್ಲಿ. ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ, ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಈ ಹೇಳ್ತಾ ಇದ್ರು ಶಿಫ್ಟ್ ಅಲ್ಲಿ ಆಪಲ್ ಶೇಪ್ ಬೇಕು ಅಂತ ಹೇಳ್ಬಿಟ್ಟು ಅಂತವ್ರಿಗೆ ಏನಂತ ಹೇಳ್ಬಿಟ್ಟು ಒಂದು ಆಪಲ್ ಶೇಪ್ ಶಿಫ್ಟ್ ತಗೊಂಡ್ಬಂದ್ವಿ. 2018 ಮಾಡೆಲ್ ಸಿಂಗಲ್ ಓನರ್, 53,000 ಕಿಲೋಮೀಟರ್ ಮಾತ್ರ ಓಡಿದೆ. VXI ಆಪ್ಷನಲ್ ಇದು ಗಾಡಿ. ಇದು ಬಂದ್ಬಿಟ್ಟು 2014 ಮಾಡೆಲ್ ಸೆಕೆಂಡ್ ಓನರ್ ಆಗಿರ್ತದೆ, ವೋಲ್ಕ್ಸ್ ವ್ಯಾಗನ್ ಪೋಲೋ ಟಾಪ್ ಎಂಡ್ ವೇರಿಯಂಟ್. ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS ಎಲ್ಲ ಬರ್ತದೆ. 2013 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ಹುಡುಕ್ತಾ ಇರೋರಿಗೆ ಕಂಫರ್ಟ್ ಲೈನ್ ಸಿಂಗಲ್ ಓನರ್ ಗಾಡಿ. ಬಂದ್ಬಿಟ್ಟು 2010 ಮಾಡೆಲ್ ಸಿಂಗಲ್ ಓನರ್ ಗಾಡಿ, ಹೈ ಲೈನ್ ಪೋಲೋ ಡೀಸೆಲ್ ವೇರಿಯಂಟ್ ವೆಹಿಕಲ್ ನಮ್ಮ ಹತ್ರ. ವೋಲ್ಕ್ಸ್ ವ್ಯಾಗನ್ ಪೋಲೋ 2012 ಮಾಡೆಲ್ ಕಂಫರ್ಟ್ ಲೈನ್ ಇದೆ. ಬಹಳ ಜನ ಕೇಳ್ತಾ ಇದ್ರು ಪೋಲೋನೇ ಬೇಕು, ಅದರಲ್ಲೂ ರೆಡ್ ಬೇಕು ಅಂತ ಹೇಳ್ಬಿಟ್ಟು. 2019 ಮಾಡೆಲ್ ಮಾರುತಿ S-Cross ಡೀಸೆಲ್ ವೇರಿಯಂಟ್ ಆಗಿರ್ತದೆ, ಸಿಂಗಲ್ ಓನರ್ ಝೀಟಾ ಸರ್. ಇದು ಬಂದ್ಬಿಟ್ಟು 2016 ಮಾಡೆಲ್ ಸಿಂಗಲ್ ಓನರ್, 53,000 ಕಿಲೋಮೀಟರ್ ಮಾತ್ರ ಓಡಿದೆ, ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ. ಇನೋವಾ ಕ್ರಿಸ್ಟಾ V ವರ್ಷನ್ ಬಂದಿದೆ ನಮ್ಮ ಹತ್ರ. ಯಾವ್ದು ಅಂತ ಹೇಳಿದ್ರೆ ಮಾರುತಿ ಶಿಫ್ಟ್. ಬಹಳ ಜನ ಕೇಳ್ತಾ ಇದ್ರು ಸರ್ ಶಿಫ್ಟ್ ಅಲ್ಲಿ ಸಿಂಗಲ್ ಓನರ್, ಅದು ವೆಲ್ ಮೇಂಟೈನ್ ಆಗಿರೋ ಗಾಡಿ ಬೇಕು ಅಂತ ಹೇಳ್ಬಿಟ್ಟು ಅಂತವ್ರು ಏನಂತ ಹೇಳ್ಬಿಟ್ಟು ಸಿಂಗಲ್ ಓನರ್ ಶಿಫ್ಟ್ ತಗೊಂಡ್ಬಂದಿದೆ. 2010 ಮಾಡೆಲ್. ಇದು ಬಂದ್ಬಿಟ್ಟು 2018 ಮಾಡೆಲ್ ಸಿಂಗಲ್ ಓನರ್ ಝೀಟಾ ಬೆಲ್ಲೋನೋ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರ್ತದೆ, ಪೆಟ್ರೋಲ್ ವೇರಿಯಂಟ್. ಗಾಡಿ ನೋಡ್ಬೋದು ನೀವು, ವೆಲ್ ಮೇಂಟೈನ್ ಆಗಿದೆ, ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಸೊ ಹಾಗೆ ಮತ್ತೊಂದು ಹೊಸ ಸ್ಟಾಕ್ ಬಂದಿದೆ ನಮ್ಮ ಹತ್ರ. ಯಾವ್ದು ಅಂತ ಹೇಳಿದ್ರೆ ಮಾರುತಿ ಶಿಫ್ಟ್. ಬಹಳ ಜನ ಕೇಳ್ತಾ ಇದ್ರು ಸರ್ ಶಿಫ್ಟ್ ಅಲ್ಲಿ ಸಿಂಗಲ್ ಓನರ್, ಅದು ವೆಲ್ ಮೇಂಟೈನ್ ಆಗಿರೋ ಗಾಡಿ ಬೇಕು ಅಂತ ಹೇಳ್ಬಿಟ್ಟು ಅಂತವ್ರು ಏನಂತ ಹೇಳ್ಬಿಟ್ಟು ಸಿಂಗಲ್ ಓನರ್ ಶಿಫ್ಟ್ ತಗೊಂಡ್ಬಂದಿದ್ದೀನಿ. 2010 ಮಾಡೆಲ್ ಸರ್. ಈ ಗಾಡಿಗೆ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,25,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ, ಫೈನಲ್ ಟು ಫೈನಲ್ ಈ ಗಾಡಿ 2,95,000 ಮಾಡ್ಕೊಡ್ತೀನಿ. ಶಿಫ್ಟ್ ಪೆಟ್ರೋಲ್ ಡೀಸೆಲ್ ಸರ್? ಅದು ಪೆಟ್ರೋಲ್ ಇದು ಪೆಟ್ರೋಲ್ ವೆಹಿಕಲ್. ಸೊ ಫಾಗ್ ಲ್ಯಾಂಪ್, ಟೈರ್ಸ್, ಅಲಾಯ್ ವೀಲ್ಸ್ ಅಂತ ಬರಲ್ಲ, ಮಿಕ್ಕಿದ ಫೀಚರ್ಸ್ ಅಂತ ಇದಿರುತ್ತೆ.
ವಿ ಎಕ್ಸ್ ಇಲ್ಲ ಅದು ಹೌದು ವಿ ಎಕ್ಸ್ ಐ ಇದು ಮಾಡ್ಲಿ ಇದು 2010 ಬೈ ಇದು 10 ಮಾಡ್ಲು ಸಿಂಗಲ್ ಓನರ್ ಸೆಕೆಂಡ್ ಸಿಂಗಲ್ ಸಿಂಗಲ್ ಓನರ್ಶಿಪ್. ಓಕೆ. ಸೊ ಮಾರುತಿ ಸುಜುಕಿ ಶಿಫ್ಟ್ ನೋಡೋಂಗೆ ವಿ ಎಕ್ಸ್ ಐ ಕೂಡ ಆಪ್ಷನ್ ಇರುತ್ತೆ. ಹಾಗೆ ಒಂದು ಬೆಲೆನೋ ನೋಡೋರಿಗೆ ಒಂದು ಬೆಲೆನೋ ಕೂಡ ಇದೆ. ಮಾರುತಿ ಬ್ರ್ಯಾಂಡ್ ಅಲ್ಲಿ ನಿಮಗೆ ಸುಮಾರು ಆಪ್ಷನ್ ಈ ಸರಿ ವೆಹಿಕಲ್ ತರಿಸಿದ್ರೆ ಅದು MS ಕಾರ್ ರೋಡಲ್ಲಿ. ಹೇಳಿ ಸರ್ ಡೀಲ್ಸ್ ಹೇಳಿ. ಇದು ಬಂದ್ಬಿಟ್ಟು 2018 ಮಾಡೆಲ್ ಸಿಂಗಲ್ ಓನರ್ ಝೀಟಾ ಓಕೆ. ಬೆಲ್ಲೋನೋ ಹಾ ಹಾ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರ್ತದೆ, ಪೆಟ್ರೋಲ್ ವೇರಿಯಂಟ್ ಗಾಡಿ Okay. ನೋಡ್ಬೋದು ನೀವು, ವೆಲ್ ಮೇಂಟೈನ್ ಆಗಿದೆ, ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಹಾ ಹಾ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6,85,000 ಕೋಟ್ ಮಾಡ್ತಾ ಇದ್ದೀವಿ. ಓಕೆ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ. ಥ್ರೂಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಗಾಡಿ ತಗೊಂಡೋಗ್ಲಿ ಸರ್. ಓಕೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಆರಾಮಾಗಿ ಬೆಲೆನೋ ತಗೊಂಡು ಹೋಗ್ಬೋದು. ಹೌದು. ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್. ಹಾಗೆ ಇನ್ನೊಂದು ಮಾರುತಿ ಸುಜುಕಿ ಶಿಫ್ಟ್ ಅಲ್ಲಿ ಆಪಲ್ ಕಟ್ಟರ್ ಕೇಳೋರಿಗೆ ಆಪಲ್ ಕಟ್ ವೆಹಿಕಲ್ ಕೂಡ ಒಂದು. ಬಹಳ ಜನ ಕೇಳ್ತಾ ಇದ್ರು ಶಿಫ್ಟ್ ಅಲ್ಲಿ ಆಪಲ್ ಶೇಪ್ ಬೇಕು ಅಂತ ಹೇಳ್ಬಿಟ್ಟು, ಅಂತವ್ರಿಗೆ ಏನಂತ ಹೇಳ್ಬಿಟ್ಟು ಒಂದು ಆಪಲ್ ಶೇಪ್ ಶಿಫ್ಟ್ ತಗೊಂಡ್ಬಂದ್ವಿ. 2018 ಮಾಡೆಲ್ ಸಿಂಗಲ್ ಓನರ್, 53,000 ಕಿಲೋಮೀಟರ್ ಮಾತ್ರ ಓಡಿದೆ. VXI ಆಪ್ಷನಲ್ ಇದು ಗಾಡಿ. ಗಾಡಿ ನೋಡ್ಬೋದು ನೀವು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ, ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಓಕೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,95,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ. ಥ್ರೂಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಮತ್ತೆ ಈ ಗಾಡಿಗೂ ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಗಾಡಿ ತಗೊಂಡೋಗ್ಲಿ. ಓಕೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಆಪಲ್ ಕಟ್ ಶಿಫ್ಟ್ ಕೂಡ ಸಿಗ್ತಿದೆ. ಹೌದು ಓಕೆ. ಫೋಕ್ಸ್ ವ್ಯಾಗನ್ ಪೋಲೋ ನೋಡೋರಿಗೆ ಒಂದು ನಂಬರ್ ಕೂಡ ಒಳ್ಳೆ ನಂಬರ್ ಸಮೇತ ಇದೆ. ಹೇಳಿ ಸರ್ ಡೀಲ್ಸ್. ಸರ್ ಇದು ಬಂದ್ಬಿಟ್ಟು 2014 ಮಾಡೆಲ್ ಸೆಕೆಂಡ್ ಓನರ್ ಆಗಿರ್ತದೆ. ವೋಲ್ಸ್ ವ್ಯಾಗನ್ ಪೋಲೋ ಟಾಪ್ ಎಂಡ್ ವೇರಿಯಂಟ್. ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS ಎಲ್ಲ ಬರ್ತದೆ. ಹಾ ಹಾ ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. ಗಾಡಿ ಓಡಿರೋದು ಬರೀ 53,000 ಕಿಲೋಮೀಟರ್ ಮಾತ್ರ. ಈ ಗಾಡಿದು ಮಾರ್ಕೆಟ್ ಅಲ್ಲಿ ಎಲ್ಲಾರು ನಿಮ್ಗೆ 4.5 4.80 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,95,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ. ಹೇಳಿದ್ರೆ Hyundai i10 ಬಹಳ ಜನ ಕೇಳ್ತಾ ಇದ್ರು. i10 ಅಲ್ಲಿ ಲೋ ಬಜೆಟ್ ಅಲ್ಲಿ ಬೇಕು ಅಂತ ಹೇಳ್ಬಿಟ್ಟು, ಅಂತವ್ರು ಏನಂತ ಹೇಳ್ಬಿಟ್ಟು Hyundai i10 2009 ಮಾಡೆಲ್ ವಿತ್ FC ಇನ್ಶೂರೆನ್ಸ್ ರನ್ನಿಂಗ್ ಸಮೇತ ವಿತ್ ಕರ್ನಾಟಕ ನಂಬರ್ STK ಬರೀ 2 ಲಕ್ಷ ರೂಪಾಯಿಗೆ. ಸರ್ ಇದು ಬಂದ್ಬಿಟ್ಟು 2016 ಮಾಡೆಲ್ ಸಿಂಗಲ್ ಓನರ್, 53,000 ಕಿಲೋಮೀಟರ್ ಮಾತ್ರ ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ. ಓಕೆ. ಇನೋವಾ ಕ್ರಿಸ್ಟಾ ವಿ ವರ್ಷನ್ ವೇರಿಯಂಟ್ ಕೇಳೋದಾದ್ರೆ ನಿಮ್ಗೆ ವಿ ವರ್ಷನ್. ಹಾ. ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ರೂಫ್ AC, ಆಮೇಲೆ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರ್ತದೆ. ಅಲಾಯ್ ವೀಲ್ಸ್ ಕೂಡ ಬರ್ತದೆ. 7 ಸೀಟರ್ ಆಗಿರ್ತದೆ ಗಾಡಿ. ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಹಾ ಹಾ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಯಾರೆಲ್ಲ ಲೋ ಬಜೆಟ್ ಲೋ ಮೈಲೇಜ್ ಅಲ್ಲಿ ಗಾಡಿ ಹುಡುಕ್ತಾ ಇದೀರಾ ಅಂತವ್ರಿಗೆ ಏನಂತ ಹೇಳ್ಬಿಟ್ಟು ಈ ಗಾಡಿ ತಗೊಬಂದಿದ್ದೀವಿ. ಓಕೆ. ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಹ್ಮ್ 17,95,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಥ್ರೂಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. ಓಕೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಇನೋವಾ ಕ್ರಿಸ್ಟಾ. ಓಕೆ. ಟಾಪ್ ಎಂಡ್ ವೇರಿಯಂಟ್ ವಿ ವರ್ಷನ್ ಸಿಗ್ತದೆ. ಥ್ರೂಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಬರೀ ಓಡಿರೋದು 53,000 ಕಿಲೋಮೀಟರ್ ಮಾತ್ರ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ. ವಿತ್ ಶೋರೂಮ್ ಹಿಸ್ಟ್ರಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇರೋದು. ಫಾಗ್ ಲ್ಯಾಂಪ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಅಲೋವಿಲ್ಸ್ ಪ್ರತಿಯೊಂದು ಬರ್ತಿದೆ. ಸೊ ವಿ ಅಂದಿಷ್ಟಕ್ಕೆ ನಿಮಗೆ ಮಿಡ್ ವೇರಿಯಂಟ್ ಆಗಿರುತ್ತೆ. ಹಾಗೆ ಒಂದು S-Cross ಇರುತ್ತೆ. ಸರ್ ಇದು ಬಂದ್ಬಿಟ್ಟು 2019 ಮಾಡೆಲ್ ಮಾರುತಿ S-Cross ಡೀಸೆಲ್ ವೇರಿಯಂಟ್ ಆಗಿರ್ತದೆ. ಸಿಂಗಲ್ ಓನರ್ ಝೀಟಾ. ಓಕೆ. ಅಪ್ ಟು ಡೇಟ್ ಶೋರೂಮ್ ಮೇಂಟೈನ್ ಆಗಿದೆ. ಗಾಡಿ ಓಡಿರೋದು ಬರೀ 53,000 ಕಿಲೋಮೀಟರ್ ಮಾತ್ರ. ಹಾ ಹಾ ಸಿಂಗಲ್ ಓನರ್. ಗಾಡಿ ಬಂದ್ಬಿಟ್ಟು ಫೀಚರ್ಸ್ ಕೇಳೋದಾದ್ರೆ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಓಕೆ. ಎಲ್ಲ ಬರ್ತದೆ ನಿಮ್ಗೆ. ಹಾ ಹಾ ಈ ಗಾಡಿದ ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 20, ಹೈವೇ 23 ಬರ್ತದೆ. ಹಾ ಹಾ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 7,75,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ. ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಮತ್ತೆ ಈ ಥ್ರೂಟ್ ಕರ್ನಾಟಕ ಈ ಗಾಡಿಗೆ ಲೋನ್ ಕೂಡ ಆಗ್ತದೆ. ಈ ಗಾಡಿಗೂ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಥ್ರೂಟ್ ಕರ್ನಾಟಕ ಲೋನ್ ಕೂಡ ಮಾಡ್ಕೊಡ್ತೀನಿ. ಮತ್ತೆ ಸಿಬಿಲ್ ಚೆನ್ನಾಗಿರ್ಬೇಕು ಸರ್, ಅಂತವರಿಗೆ 50,000 ಡೌನ್ ಪೇಮೆಂಟ್ ಅಲ್ಲೂ ಮಾಡ್ಕೊಡ್ತೀನಿ ಸರ್. 50,000 ಡೌನ್ ಪೇಮೆಂಟ್ ಮಾಡಿದ್ರೆ S-Cross ಕೊಡ್ತಾ ಇದ್ದೀರಾ. ಓಕೆ. ಸೊ ನಂಬರ್ ಕೂಡ ನೋಡಬಹುದು 3966. ಯಾರ ನಂಬರ್ ಇಷ್ಟ ಆಗಿಷ್ಟಕ್ಕೆ ನೋಡಬಹುದು. ಇದು ಬಂದು ಆರ್ಮಿ ಪರ್ಸನ್ ಯೂಸ್ ಮಾಡಿರೋ ವೆಹಿಕಲ್. ಸೊ ವಿತ್ ನಿಮಗೆ RC ಕಾರ್ಡಲ್ಲೇ ಪ್ರತಿಯೊಂದು ನಿಮಗೆ ಆರ್ಮಿ ಪರ್ಸನ್ಸ್ ಇರುತ್ತೆ. ನಿಮ್ಗೆ ಬಂದು ಗಾಡಿ ನೋಡ್ಬಿಟ್ಟು ಪ್ರೈಸಿಂಗ್ ಏನೋ ನೆಗೋಷಿಯೇಟ್ ಆಗ್ಬೋದು ಸರ್. ನೆಗೋಷಿಯೇಟ್ ಮಾಡ್ಕೊಡೋಣ ಅದಕ್ಕೆ. ಓಕೆ. ಹಾಗೆ ಸ್ಕಾರ್ಪಿಯೋ ನೋಡೋರಿಗೆ 2 ಆಪ್ಷನ್ ಕೂಡ ಇದೆ. ಸರ್ ಈ ಸತಿ ನಮ್ಮ ಹತ್ರ ಸ್ಕಾರ್ಪಿಯೋ 2 ಇದೆ. ಯಾಕೆ ಅಂತ ಹೇಳಿದ್ರೆ ಬಹಳ ಜನ ಕೇಳ್ತಾ ಇದ್ರು. ಒಂದು ದೊಡ್ಡ ಫ್ಯಾಮಿಲಿ ಇರ್ತದೆ. ಫ್ಯಾಮಿಲಿನಲ್ಲಿ ಜನಗಳು ಜಾಸ್ತಿ ಇರ್ತಾರೆ. ಒಂದ್ ಗಾಡಿ ಆಸೆ ಪಡ್ತಾರೆ. ಅಂತವ್ರು ಏನಂತ ಹೇಳ್ಬಿಟ್ಟು ಮಹೇಂದ್ರ ಸ್ಕಾರ್ಪಿಯೋ
ಅದು ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ತಗೊಬಂದಿದ್ದೀನಿ ಗಾಡಿ. ಓಕೆ 2006 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ. FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಗಾಡಿ ಶೋರೂಮ್ ಪೇಂಟ್ ಅಲ್ಲಿ ಇದೆ. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಸಮೇತ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,50,000 ಕೊಟ್ ಮಾಡ್ತಾ ಇದೀವಿ. ಮುಂದೆ ಬಂದ್ರೆ ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಈ ಗಾಡಿ. 3,50,000 ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ತಿದೆ. ಈ ವೆಹಿಕಲ್ ಕೂಡ ನೋಡಬಹುದು ನಿಮ್ಗೆ ಬ್ಲಾಕ್ ನಿಮ್ಗೆ ಕಲರ್ ಆಪ್ಷನ್ ನೋಡ್ತಿದ್ರೆ ಕಲರ್ ಆಪ್ಷನ್ ಕೂಡ ಇದೆ. ಸೊ ಯಾರನ್ನ ಮಿಲಿಟರಿ ಕಲರ್ ನೋಡ್ತಿದ್ರೆ ಮಿಲಿಟರಿದಲ್ಲಿ ಒಂದು ಬೇಜ್ ಗ್ರೀನ್ ಇದ್ ಬಂದ್ಬಿಟ್ಟು 2012 ಮಾಡಲ್ ಸ್ಕಾರ್ಪಿಯೋ ಸಿಂಗಲ್ ಓನರ್ ಗಾಡಿ ಸರ್. ಇದು ಗಾಡಿ ನೋಡ್ಬೋದು ನೀವು, ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಕೂಡ ಹಾಕಿದ್ದಾರೆ. ಹೊಸ ಟೈರ್ಸ್ ಕೂಡ ಇದೆ ಗಾಡಿನಲ್ಲಿ. ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,75,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 2012 ಮಾಡಲ್ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್ಶಿಪ್ ಸ್ಕಾರ್ಪಿಯೋ ನೋಡೋರಿಗೆ ನಿಮ್ಗೆ ಎರಡು ಆಪ್ಷನ್ ಇದೆ. ಎರಡು ಆಪ್ಷನ್ ನಿಮ್ಗೆ ಬಂದು ಯಾವ್ದನ್ನ ಪರ್ಚೇಸ್ ಮಾಡಬಹುದು. ವೆಹಿಕಲ್ ನಮ್ಮ ಹತ್ರ ವೋಲ್ಕ್ಸ್ವ್ಯಾಗನ್ ಪೋಲೋ 2012 ಮಾಡಲ್ ಕಂಫರ್ಟ್ ಲೈನ್ ಇದೆ. ಬಹಳ ಜನ ಕೇಳ್ತಾ ಇದ್ರು ಪೋಲೋನೇ ಬೇಕು, ಅದರಲ್ಲೂ ರೆಡ್ ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ರಿಕ್ವೈರ್ಮೆಂಟ್ ಮಾಡ್ತಾ ಇದ್ರು. ಅದಕ್ಕೋಸ್ಕರನೇ ಅಂತ ಹೇಳ್ಬಿಟ್ಟು ತಗೊಂಡ್ಬಂದ್ವಿ. ಗಾಡಿ ನೋಡ್ಬೋದು ನೀವು, ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಇಂಟೀರಿಯರ್ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಆಸ್ ಎ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇಂಟೀರಿಯರ್ ಕೂಡ ಇದೆ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 4,50,000 ಅಂತಾರ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,85,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಮತ್ತೆ ಈ ಗಾಡಿಗೆ ಲೋನ್ ಕೂಡ ಆಗ್ತದೆ. ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಸರ್. ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಆರಾಮಾಗಿ ಆಗುತ್ತೆ. ಅಂತ ಹೇಳಿದ್ರೆ MG ಹೆಕ್ಟರ್ ಶಾರ್ಪ್ ಅಂತ ಹೇಳಿದ್ರೆ ಫುಲ್ಲಿ ಟಾಪ್ ಎಂಡ್ ಸರ್. ವೇರಿಯಂಟ್ ಕೇಳೋದಾದ್ರೆ, ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್, ಪ್ಯಾನೋರಾಮಿಕ್ ಸನ್ರೂಫ್ ಕೂಡ ಬರ್ತದೆ. ಡೀಸೆಲ್ ವೇರಿಯಂಟ್ ಆಗಿರ್ತದೆ. 5 ಸೀಟರ್ ಗಾಡಿ ಸರ್. ಇದು ಗಾಡಿ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಇರ್ತದೆ. ಇಂಟೀರಿಯರ್ ಕೂಡ ನೀವು ನೋಡ್ಬೋದು. ಆಸ್ ಎ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇಂಟೀರಿಯರ್ ಕೂಡ ಇದೆ. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಬಹಳ ಜನ ಕೇಳ್ತಾ ಇದ್ರು, ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ವಿಡಿಯೋದಲ್ಲೂ ನಾನು ಮಾಡಿದ್ದೆ. MG ಹೆಕ್ಟರ್ ನನ್ನ ಹತ್ರ ಆಲ್ಮೋಸ್ಟ್ ಇದು 9ನೇ ಗಾಡಿ ಬರ್ತಾ ಇರೋದು. ಎಲ್ಲಾ ಗಾಡಿ ಸೇಲ್ ಆಗಿತ್ತು. ಕಸ್ಟಮರ್ ರಿಕ್ವೈರಿಯಿಂದ ಈ ಗಾಡಿ ತಗೊಬಂದಿದ್ದೀನಿ. 2020 ಮಾಡಲ್ ಸಿಂಗಲ್ ಓನರ್ ಗಾಡಿ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 14,50,000 ಕೋಟ್ ಮಾಡ್ತಾ ಇದ್ದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡ್ಕೊಡ್ತೀನಿ. ಈ ಗಾಡಿಗೆ ಲೋನ್ ಕೂಡ ಆಗ್ತಿರುತ್ತೆ ಕರ್ನಾಟಕ. ಎಲ್ಲ XUV 500 ಹುಡುಕ್ತಾ ಇದ್ರೆ ಅವ್ರಿಗೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಈ ಸತಿ 2 ಆಪ್ಷನ್ ಇದೆ. XUV 500 ಅಲ್ಲಿ ಇದು ಬಂದ್ಬಿಟ್ಟು W8 2014 ಮಾಡಲ್ ಆಗಿರ್ತದೆ. ಸೆಕೆಂಡ್ ಓನರ್ ಗಾಡಿ ನೋಡ್ಬೋದು ನೀವು, ವೆಲ್ ಮೇಂಟೈನ್ ಆಗಿದೆ. ಯಾವ್ದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ. ಅದರಲ್ಲೂ ಫ್ಯಾನ್ಸಿ ನಂಬರ್ ಇದೆ ನಿಮ್ಗೆ, 786 ನಂಬರ್ ಕೂಡ ಇದೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಈ ಗಾಡಿಗೆ ಬನ್ನಿ ಸರ್. ಈ ಗಾಡಿದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 7,25,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ, ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ ಸರ್. ಆವಾಗ್ಲೂ ತೋರಿಸಿದ್ ನಿಮ್ಗೆ W8 ಟಾಪ್ ಎಂಡ್ ಬೇಕು ಅಂತ ಕೇಳೋರಿಗೆ W10 ಇದೆ. ಅದು ಸಿಂಗಲ್ ಓನರ್ ವೆಹಿಕಲ್. ಅಪ್ ಟು ಡೇಟ್ ಶೋರೂಮ್ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್ 65,000 ಕಿಲೋಮೀಟರ್ ಮಾತ್ರ ಓಡಿದೆ. ಗಾಡಿ ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಪುಷ್ ಬಟನ್ ಸ್ಟಾರ್ಟ್, ಸನ್ರೂಫ್ ಕೂಡ ಗಾಡಿನಲ್ಲಿ ಬರ್ತದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 9,75,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ, ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಓಡಿರೋದು ಬರೀ ಎಷ್ಟು 65,000 ಕಿಲೋಮೀಟರ್ ಮಾತ್ರ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ. ಸ್ಕೋಡಾ ಫ್ಯಾಬಿಯಾ ಬಹಳ ಜನ ಕೇಳ್ತಾ ಇದ್ರು, ಲೋ ಬಜೆಟ್ ಅಲ್ಲಿ ಒಂದು ಮಾಡೆಲ್ ಗಾಡಿ ಬೇಕು, ಅದರಲ್ಲೂ ಕಮ್ಮಿ ಬಜೆಟ್ ಅಲ್ಲಿ ಅಂತ ಹೇಳ್ಬಿಟ್ಟು. 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಆಗಿರ್ತದೆ. ಈ ಗಾಡಿ ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 14, ಹೈವೇ 16 ಬರ್ತದೆ. ಈ ಗಾಡಿ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಕೂಡ ಹಾಕಿದ್ದಾರೆ ಈ ಗಾಡಿಗೆ. ಈ ಗಾಡಿದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,95,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬಂದು ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಈಗ ಬಹಳ ಜನ ಕೇಳ್ತಾ ಇದ್ರು ಸಿಂಗಲ್ ಓನರ್ I10 ಬೇಕು, ಅದ್ರಲ್ಲೂ ಆಟೋಮೆಟಿಕ್ ಬೇಕು, ಸಿಟಿ ಲಿಮಿಟ್ ಅಲ್ಲಿ ಓಡಾಡಕ್ಕೆ ಅಂತ ಹೇಳ್ಬಿಟ್ಟು. ಅಂತವ್ರಿಗೆ ಏನಂತ ಹೇಳ್ಬಿಟ್ಟು ಒಂದು ಹೋಂಡಾ I10 ತಗೊಬಂದಿದ್ದೀನಿ. 2012 ಮಾಡಲ್ ಸಿಂಗಲ್ ಓನರ್ ಗಾಡಿ. ಗಾಡಿ ಓಡಿರೋದು ಬೇರೆ 67,000 ಕಿಲೋಮೀಟರ್ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 3,60, 3,70 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ
ಈ ಗಾಡಿದ ಆಸ್ಕಿಂಗ್ ಪ್ರೈಸ್ 2,95,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಹಾಗೆ ಯಾರೆಲ್ಲ ಡಸ್ಟರ್ ಹುಡುಕ್ತಾ ಇದ್ರೆ ಅಂತವ್ರಿಗೆ ಅಂತ ಹೇಳ್ಬಿಟ್ಟು 2016 ಮಾಡೆಲ್ ಸಿಂಗಲ್ ಓನರ್ ಗಾಡಿ ತಗೊಬಂದಿನಿ. ಅದನ್ನು 85 PS ಗಾಡಿ ಡೆಲ್ಲಿ ಪಾಸಿಂಗ್ ಆಗಿರ್ತದೆ. ಬಟ್ ಕರ್ನಾಟಕ NOC ಬಂದಿದೆ, ನಂಬರ್ ಸಮೇತ ಕೊಡ್ತೀನಿ. ಈ ಗಾಡಿದು ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ ಎಲ್ಲ ಬರ್ತದೆ. ಟಾಪ್ ಅಂಡ್ ವೇರಿಯಂಟ್ ಗಾಡಿ ನೋಡಬಹುದು ನೀವು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಸರ್ ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮ್ಗೆ 18, ಹೈವೇ 20 ಹತ್ತತ್ರ ಬರ್ತದೆ. ಈ ಗಾಡಿ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತಿದೆ. ಈ ಗಾಡಿದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6,85,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಗಾಡಿ ತಗೊಂಡೋಗ್ಲಿ ಸರ್. ಯಾರೆಲ್ಲ ಒಂದು ಪ್ರೀಮಿಯಂ ಗಾಡಿ ಲೋ ಬಜೆಟ್ ಅಲ್ಲಿ ಹುಡುಕ್ತಾ ಇದೀರಾ ಅಂತವ್ರಿಗೆ ಅಂತ ಹೇಳ್ಬಿಟ್ಟು 2014 ಮಾಡೆಲ್ Audi Q3 ತಗೊಬಂದಿದ್ದೀನಿ. ಅದು UP ಪಾಸಿಂಗ್ ಆಗಿರ್ತದೆ. ಸರ್ ಈ ಗಾಡಿದು NOC ರೆಡಿ ಇದೆ, ವಿತ್ NOC ಕೊಡ್ತೀನಿ. ಮಾರ್ಕೆಟ್ ಅಲ್ಲಿ ಎಲ್ಲಾರು ಇದಕ್ಕೆ 10.5, 11 ಲಕ್ಷ ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ 6,80,000 ಕೋಟ್ ಮಾಡ್ತಾ ಇದೀವಿ. ಮುಂದೆ ಬರ್ಲಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ವಿತ್ NOC. 2014 ಮಾಡೆಲ್ ಸರ್. ಇದು ಬಂದ್ಬಿಟ್ಟು 2015 ಮಾಡೆಲ್ ಸಿಂಗಲ್ ಓನರ್ ಹೊಂಡೈ ಕ್ರೇಟಾ SX ಗಾಡಿ ನೋಡ್ಬೋದು ನೀವು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಸಿಂಗಲ್ ಓನರ್, 65,000 ಕಿಲೋಮೀಟರ್ ಮಾತ್ರ ಓಡಿದೆ. ಡೀಸೆಲ್ ವೇರಿಯಂಟ್. ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS ಎಲ್ಲ ಬರ್ತದೆ ನಿಮ್ಗೆ. ಸರ್ ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 18, ಹೈವೇ 20 ಹತ್ತತ್ರ ಬರ್ತದೆ. ಸರ್ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 7,75,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬರ್ಲಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಮತ್ತೆ ಈ ಗಾಡಿಗೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಗಾಡಿ ತಗೊಂಡೋಗ್ಲಿ ಸರ್. ಸರ್ ಇದು ಬಂದ್ಬಿಟ್ಟು 2014 ಮಾಡೆಲ್ ಸೆಕೆಂಡ್ ಓನರ್ ಆಗಿರ್ತದೆ. ಟೈಟಾನಿಯಂ ವೇರಿಯಂಟ್ ಇದು. ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಬರ್ತದೆ. ಸರ್ ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 18, ಹೈವೇ 20 ಹತ್ತತ್ರ ಬರ್ತದೆ. ಸರ್ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,40,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬರ್ಲಿ, 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ, ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಸರ್. 10 ಮಾಡಲು FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಸಿಂಗಲ್ ಓನರ್ ಗಾಡಿ ವಿತ್ ಕರ್ನಾಟಕ ನಂಬರ್ ಸಮೇತ. STK ಸರ್ ಬರೀ 2 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. 2010 ಮಾಡಲ್ ಇದೂನು ಗಾಡಿ ಥರ್ಡ್ ಓನರ್ ಆಗಿರ್ತದೆ ಸರ್. 2,10,000 ರೂಪಾಯಿ ಕೊಡ್ತೀನಿ ಸರ್. ಬಂದ್ಬಿಟ್ಟು 2010 ಮಾಡಲ್ ಸಿಂಗಲ್ ಓನರ್ ಗಾಡಿ, ಹೈಲೈನ್ ಪೋಲೋ ಡೀಸೆಲ್ ವೇರಿಯಂಟ್. ಸರ್ ಬರೀ 2.5 ಲಕ್ಷ ರೂಪಾಯಿ ಕೊಡ್ತೀನಿ ಸರ್ ಈ ಗಾಡಿ ವಿತ್ 2.5 ಲಕ್ಷಕ್ಕೆ ವಿತ್ NOC ಕೊಡ್ತಾರೆ. NOC ರೆಡಿ ಇದೆ. ಬರೀ 2.5 ಲಕ್ಷ ರೂಪಾಯಿಗೆ Volkswagen ಪೋಲೋ ಕೊಡ್ತೀನಿ ಸರ್. ಅವಾಗ್ಲೇ ಒಂದು ಇಕೋ ಸ್ಪೋರ್ಟ್ ತೋರಿಸಿದೆ ಬ್ಲಾಕ್ ಕಲರ್. ಬಟ್ ಬ್ಲಾಕ್ ಬೇಡ, ಬೇರೆ ಕಲರ್ ಬೇಕು ಅಂತ ಅವರಿಗೆ ಕೇಳೋರಿಗೆ ಮಶ್ರೂಮ್ ಕಲರ್ ಇದೆ. ಗಾಡಿ ನೋಡ್ಬೋದು ನೀವು, ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ 2014 ಮಾಡೆಲ್ ಸೆಕೆಂಡ್ ಓನರ್ ಆಗಿರ್ತದೆ. ಟಾಪ್ ಅಂಡ್ ವೇರಿಯಂಟ್ ಇದು. 6 ಏರ್ ಬ್ಯಾಗ್ಸ್ ಬರ್ತದೆ, ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ. ಅಲಾಯ್ ವೀಲ್ಸ್, ABS ಎಲ್ಲ ಬರ್ತದೆ. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 18, ಹೈವೇ 20+ ಬರ್ತದೆ. ಸರ್ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,50,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಮತ್ತೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಈ ಗಾಡಿಗೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಗಾಡಿ ತಗೊಂಡೋಗ್ಲಿ ಸರ್. ಸರ್ ಇದು ಬಂದ್ಬಿಟ್ಟು 2017 ಮಾಡೆಲ್ ಸಿಂಗಲ್ ಓನರ್ ಹೊಂಡೈ i20 ಆಕ್ಟಿವ್ ಡೀಸೆಲ್ ವೇರಿಯಂಟ್. ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್, ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ. ಮೈಲೇಜ್ ಕೇಳೋದಾದ್ರೆ ನಿಮ್ಗೆ ಸಿಟಿಯಲ್ಲಿ 18, ಹೈವೇ 20 ಬರ್ತದೆ. ಈ ಗಾಡಿ ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6,25,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬರ್ಲಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಮತ್ತೆ ಈ ಗಾಡಿಗೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಗಾಡಿ ತಗೊಂಡೋಗ್ಲಿ. ಸಿಂಗಲ್ ಓನರ್ ಗಾಡಿ ಸರ್. ಇದು 85 PS 2016 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಗಾಡಿ ಓಡಿರೋದು ಎಷ್ಟು ಅಂತ ಹೇಳಿದ್ರೆ ಬರೀ 45,000 ಕಿಲೋಮೀಟರ್ ಮಾತ್ರ. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಈ ಗಾಡಿದು NOC ಬಂದಿದೆ, ನಂಬರ್ ಸಮೇತ ಕೊಡ್ತೀವಿ. ಈ ಗಾಡಿದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 6,85,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಈ ಗಾಡಿದು ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಗಾಡಿ ತಗೊಂಡೋಗ್ಲಿ ಸರ್. ಇದು ಬಂದ್ಬಿಟ್ಟು 2012 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಸರ್. ಇದು ಪೆಟ್ರೋಲ್ ವೇರಿಯಂಟ್. ಗಾಡಿ ನೋಡ್ಬೋದು ನೀವು, ಯಾವ್ದೇ ತರ ಡೆಂಟ್ ಆಗ್ಲಿ, ಸ್ಕ್ರಾಚ್ ಆಗ್ಲಿ ಯಾವ್ದೇ ತರದಿಲ್ಲ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,65,000 ಗೆ 2012 ಮಾಡೆಲ್ ಮಾರುತಿ ಶಿಫ್ಟ್ ಕೊಡ್ತೀನಿ ಸರ್. ಬಜೆಟ್ ಅಲ್ಲಿ ಬಹಳ ಜನ ಗಾಡಿಗಳು ಕೇಳ್ತಾ ಇದ್ರು, ಅಂತವ್ರು ಏನಂತ ಹೇಳ್ಬಿಟ್ಟು ಮಾರುತಿ ವ್ಯಾಗನರ್ ತಗೊಬಂದಿದ್ದೀನಿ. 2010 ಮಾಡೆಲ್ ಸಿಂಗಲ್ ಓನರ್, ಗುಜರಾತ್ ಪಾಸಿಂಗ್ ಆಗಿರ್ತದೆ. ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. FC ಇನ್ಶೂರೆನ್ಸ್ ಸಮೇತ ಎಲ್ಲ ರನ್ನಿಂಗ್ ಸಮೇತ ಕೊಡ್ತೀನಿ. STK ಬರೀ 1,85,000 ರೂಪಾಯಿಗೆ 2010 ಮಾಡೆಲ್ ವ್ಯಾಗನರ್ ಕೊಡ್ತೀನಿ ಸರ್. 2010 ಮಾಡೆಲ್ i20 ಆಸ್ಟ್ರಾ ಗಾಡಿ. ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 14, ಹೈವೇ 16 ಬರ್ತದೆ. ಸರ್ ಈ ಗಾಡಿ ಇದು ಬಾಟಮ್ ಪ್ರೈಸ್ ಕೊಡ್ತೀನಿ ಸರ್. ಯಾರು ಮಾರ್ಕೆಟ್ ಅಲ್ಲಿ ಕೊಡ್ಬಿಡುದು ಆ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. STK ಬರೀ
2,60,000 ಹುಂಡಾ i20 ಕೊಡ್ತೀನಿ, ಅದನ್ನು ಟಾಪ್ ಎಂಡ್ ವೇರಿಯಂಟ್ ಓಕೆ i20 ಆಸ್ಟ್ರಾ. i20 ಆಸ್ಟಾ ಕೊಡ್ತಾರ ನಿಮ್ಗೆ, ಒಳ್ಳೆ ಪ್ರೈಸಿಂಗ್ ಸಿಗ್ತಿದೆ ಮಾರ್ಕೆಟ್. ಮತ್ತೆ FC ಎಲ್ಲ ರನ್ನಿಂಗ್ ಇದೆ ಸರ್, ಫ್ರೆಶ್ FC ಇದೆ, 5 years FC ಕೂಡ ರನ್ನಿಂಗ್ ಇದೆ ಗಾಡಿನಲ್ಲಿ. ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಆಗಿರುತ್ತೆ ಹೌದು. ಕೊಡ್ಬೇಕಾರೆ. ಹಾಗೆ ಒಂದು ಪೋಲೋ ನೋಡೋರಿಗೆ ಒಂದು ಪೋಲೋ ಕೂಡ ಇದೆ, ಅದು ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್, ಇಮಿಡಿಯೇಟ್ ಲೋನ್ ಕೂಡ ಹೋಗುತ್ತೆ. ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು 2013 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ಹುಡುಕ್ತಾ ಇರೋರಿಗೆ ಕಂಫರ್ಟ್ ಲೈನ್ ಸಿಂಗಲ್ ಓನರ್ ಗಾಡಿ, ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ ಸರ್. ಈ ಗಾಡಿದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3,90,000 ಕೋಟ್ ಮಾಡ್ತಾ ಇದ್ದೀವಿ. ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ, 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಗಾಡಿ ತಗೊಂಡೋಗ್ಲಿ ಸರ್. ಹಾಗೆ ಒಂದು ಟೊಯೋಟೋ ಇನೋವಾ ಫ್ಯಾಮಿಲಿ ಸೆಗ್ಮೆಂಟ್ ವೆಹಿಕಲ್ಸ್ ನೋಡ್ತಿದ್ರೆ ನಿಮ್ಗೆ ಇನೋವಾ ಕ್ರಿಸ್ಟಾ ಬೇಕಾ, ಸೊ ನಿಮ್ಗೆ ಹೆಕ್ಟರ್ ಬೇಕಾ, ಪ್ರತಿಯೊಂದು ಆಪ್ಷನ್ ತರಿಸಿದ್ದಾರೆ ಈ ಸರಿ. ಸೊ ಇನೋವಾ ಕೂಡ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ ಬಹಳ ಜನ ಕೇಳ್ತಾ ಇದ್ರು ಓಲ್ಡ್ ಮಾಡೆಲ್ ಅಲ್ಲಿ ಇನೋವಾ ಲೋ ಬಜೆಟ್ ಅಲ್ಲಿ ಬೇಕು ಅಂತ ಹೇಳ್ಬಿಟ್ಟು, ಅಂತವ್ರು ಏನಂತ ಹೇಳ್ಬಿಟ್ಟು ಒಂದು ಒಳ್ಳೆ ಗಾಡಿ ತಗೊಬಂದಿದ್ದೀನಿ. ಅದನ್ನು ವೈಟ್ ಸಿಗೋದು ಬಹಳ ರೇರ್. 2010 ಮಾಡೆಲ್ G ವರ್ಷನ್ ಆಗಿರ್ತದೆ. 1,25,000 ಕಿಲೋಮೀಟರ್ ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ. ಸೆಕೆಂಡ್ ಓನರ್. ಶೋರೂಮ್ ತಗೊಂಡೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಆಮೇಲೆ ಗಾಡಿ ತಗೊಳ್ಳಿ ಸರ್. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಎಲ್ಲಾರು ನಿಮ್ಗೆ 675, 6,80,000 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ 6,30,000 ಕೋಟ್ ಮಾಡ್ತಾ ಇದೀವಿ. ಮುಂದೆ ಬರ್ಲಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಮತ್ತೆ ಈ ಗಾಡಿಗೆ 5 years FC ಕೂಡ ರನ್ನಿಂಗ್ ಇದೆ ಸರ್. ತಗೊಂಡು ಏನು FC ಮಾಡ್ಸೋ ತರ ಯಾವ್ದು ಇಲ್ಲ ಸರ್. ತಗೊಳ್ಬೇಕು, ಡೀಸೆಲ್ ಹಾಕೋಬೇಕು, ಓಡಿಸ್ಕೋಬೇಕು. ಹೌದು ಸರ್. ಯಾವ್ದೇ ತರ ಮೆಕ್ಯಾನಿಕ್ ವರ್ಕ್ಸ್ ಅದೇ ರೀತಿ ಇರಲ್ಲ ನಿಮ್ಗೆ. ಸೊ ಪ್ರತಿ ಒಂದು ಗಾಡಿ ಆಕ್ಷನ್ ಫ್ರೀ ಆಗಿರುತ್ತೆ. ಅಂದ್ಬಿಟ್ಟು 2013 ಮಾಡೆಲ್ ಸಿಂಗಲ್ ಓನರ್ i10 ಸರ್. ಇದು ಹರಿಯಾಣ ಪಾಸಿಂಗ್ ಆಗಿರ್ತದೆ, ಬಟ್ ಕರ್ನಾಟಕ ನಂಬರ್ ಬಂದಿದೆ, NOC ಬಂದಿದೆ, ನಂಬರ್ ಸಮೇತ ಕೊಡ್ತೀನಿ. ಸಿಂಗಲ್ ಓನರ್ ಸರ್. ಮಾರ್ಕೆಟ್ ಅಲ್ಲಿ ಎಲ್ಲಾರು 2013 ಮಾಡೆಲ್ i10 ಗೆ 3,60,000 ಅಂತಾರ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,95,000 ಕೋಟ್ ಮಾಡ್ತಾ ಇದೀವಿ. ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಮುಂದೆ ಬನ್ನಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಮತ್ತೆ ಈ ಗಾಡಿಗೆ ಲೋನ್ ಕೂಡ ಆಗ್ತದೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ. ಮಿಕ್ಕಿ ಡೌನ್ ಪೇಮೆಂಟ್ ಮಾಡಿ ನೀವು ಆರಾಮಾಗಿ ಮಾಡಿಸ್ಕೊಬಹುದು. ಹಾಗೆ ನಮ್ಮ ಮುಂದೆ i20 ಕೂಡ ಇದೆ ಅಂತ ಹೇಳಿದೆ ನಿಮ್ಗೆ. ಆಪ್ಷನಲ್ ವೆಹಿಕಲ್ i20 ಗಳು ಇದೆ ಅಂತ ಹೇಳಿದ್ನಲ್ಲ, ನೋಡ್ಬೋದು. ನಮ್ಮ ಮುಂದೆ ಇನ್ನೊಂದು i20 ಕೂಡ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು 2011 ಮಾಡೆಲ್ ಸೆಕೆಂಡ್ ಓನರ್ ಆಗಿರ್ತದೆ ಗಾಡಿ ಓಡಿರೋದು ಬೇರೆ 41,000 ಕಿಲೋಮೀಟರ್ ಮಾತ್ರ. i20 ಮ್ಯಾಗ್ನಾ ಸರ್. ಮಾರ್ಕೆಟ್ ಅಲ್ಲಿ ಯಾರು ಕೊಡ್ಬಿಡುದು ಆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್. ಈ ಗಾಡಿ ಎಷ್ಟಕ್ಕೆ ಬರೀ 3,20,000 2011 ಮಾಡೆಲ್ 41,000 ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಸರ್ ಈ ಗಾಡಿ.